ನಮ್ಮ ಕುಣಿಗಲ್ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಆತ್ಮೀಯ ವೀಕ್ಷಕರೇ, ಈ ವಿಗ್ರಹ ಯಾರ್ದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಿ. ಇದರ ಕಥೆಯನ್ನ ಹೇಳಿದ್ರೆ ನಿಜವಾಗ್ಲೂ ಒಂದು ರೋಮಾಂಚನಕಾರಿ ಆಗ್ತೀರಿ. ಈ ವಿಗ್ರಹ ಮಾಡಿಸಿದ್ದು ನಾವು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರು ನಿಧನವಾದ ದಿವಸ ಈ ವಿಗ್ರಹ ತಯಾರಾಗ್ತಾ ಇತ್ತು. ಇದು ಸಹ ಒಂದು ಸ್ವಲ್ಪ ಅಂಬರೀಷನ್ನೇ ಹೋಲ್ತಾ ಇದೆ, ಆದರೆ ಅಂಬರೀಷ್ ಅವ್ರ ವಿಗ್ರಹ ಅಲ್ಲ ಇದು. ಇದಕ್ಕೊಂದು ಐತಿಹಾಸಿಕ ಕಥೆ ಇದೆ. ಕಥೆ ಅನ್ನೋದಕ್ಕಿಂತ ಅದು ನಿಜವಾಗ್ಲೂ ನಡೆದಿರುವಂತ ಸಂಗತಿ. ಅದಕ್ಕೆ ಸಾಕ್ಷಿಗಳನ್ನ ಈ ಮೂಲಕ ನಿಮ್ಗೆ ವಿವರಿಸ್ತಾ ಹೋಗ್ತೀನಿ. ಇದು ವೀರ ಕಂಬಳರಾಯ ಅಂತ ಇಲ್ಲಿಯ ಪಾಳೆಗಾರ ಆಗಿರ್ತಾರೆ. ಇವ್ರಿಗೆ ಒಂದು ಆಸೆ, ಕೋಟೆ ಕಟ್ಟಿಸ್ಬೇಕು, ನಮ್ಮ ಈ ಪ್ರದೇಶಕ್ಕೆ ಒಂದು ಕೋಟೆಯನ್ನು ಕಟ್ಟಿಸ್ಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರೆ ಆರ್ಥಿಕವಾಗಿ ಅಷ್ಟು ಸದೃಢ ಆಗಿಲ್ಲದೆ ಇರೋದ್ರಿಂದ ಅದು ನೆನೆಗುದಿಗೆ ಬಿದ್ದಿರುತ್ತೆ. ಶಂಕುಸ್ಥಾಪನೆ ಕೋಟೆ, ಈ ಪ್ರದೇಶ ಏನಿದೆ ಇದು ಕೋಟೆ ಪ್ರದೇಶದಲ್ಲೇ ನಾವು ಈಗ ನಿಂತಿರುವಂಥದ್ದು. ಈ ಸ್ವಲ್ಪ ಶಂಕುಸ್ಥಾಪನೆ ಮಾಡಿ ಆ ಕೆಲಸ ಅರ್ಧಕ್ಕೆ ನಿಂತಿರುತ್ತೆ. ಆದ್ರೆ ಕೋಟೆಯನ್ನ ಪೂರ್ಣಗೊಳಿಸೋಕೆ ಸಾಧ್ಯ ಆಗಲ್ಲ. ಅದಕ್ಕೆ ಕಾರಣ ಏನಾಗುತ್ತೆ ಅಂತ ಅಂದ್ರೆ, ಇಲ್ಲಿ ಲಿಪಿ ಜೋಗಿಗಳು ಅಂತ 7 ಜನ ಲಿಪಿ ಜೋಗಿಗಳು ತಿರುಪತಿ ಯಾತ್ರೆ ಹೊರಟವರು ಈ ಪಾಳೆಗಾರನ ಹತ್ರ ಬಂತಾರೆ. ಬಂದು ನಾವು ಸ್ವಲ್ಪ ದಿವಸ ಈ ಊರಿನ ವಾತಾವರಣ ಚೆನ್ನಾಗಿದೆ, ನಾವಿಲ್ಲಿರೋಕೆ ಆಶ್ರಯ ಮಾಡ್ಕೊಡಿ ಅಂದ್ಬಿಟ್ಟು ಇವ್ರನ್ನ ಕೇಳ್ಕೊಳ್ದಾಗ, ರಾಜ ಅಂತಾನೆ ಹೇಳ್ಬೋದು, ಆ ರಾಜಾಶ್ರಯ ಬಯಸಿ ಬರ್ತಾರೆ. ರಾಜ ಅವರು ಉದಾರ ಮನಸ್ಸಿನಿಂದ ಅವ್ರಿಗೆ ರಾಜಾಶ್ರಯ ಕೊಡ್ತಾರೆ. ಆ 7 ಜನ ಲಿಪಿ ಜೋಗಿಗಳು ಅಂತ ಅವರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಇಲ್ಲಿ ಉಳ್ಕೊಂಡವರು ಏನೋ ಒಂದು ಸಂಚನ್ನ ಮಾಡ್ತಾ ಇರ್ತಾರೆ. ಏನಪ್ಪ ಸಂಚು ಅಂತ ಅಂದ್ರೆ, ದಿವಸ ಮಾಟ ಮಂತ್ರ ಮಾಡಿಸೋದು, ಏನೋ ಒಂದು ವಾಮಾಚಾರಕ್ಕೆ ಸಂಬಂಧಪಟ್ಟ ಆಕ್ಟಿವಿಟೀಸ್ ಜಾಸ್ತಿ ಇರುತ್ತೆ. ರಾಜನ್ಗೆ ಅನುಮಾನ ಬಂದು ಅವ್ರ ಜೊತೆಗೆ ಒಬ್ಬ ಗೂಢಚಾರನ ನೇಮಿಸ್ತಾನೆ ಅವ್ರ ಚಲನವಲನ ಗಮನಿಸಕ್ಕೆ. ಅವ್ರು ಏನು ಪ್ಲಾನ್ ಹಾಕೊಂಡ್ ಬಂದಿರ್ತಾರೆ ಅಂದ್ರೆ, ಇದು ಒಂದು ಪುರಾಣದ ಕಥೆ ಸಹ ಹೌದು. ಈ ಕೆರೆ ಒಳಗಡೆ ರಂಗಸ್ವಾಮಿ ಬೆಟ್ಟದಲ್ಲಿ ಒದ್ದಂತ ಬಾಗಿಲು, ಇವತ್ತು ಆ ರಂಗಸ್ವಾಮಿ ಬೆಟ್ಟಕ್ಕೆ ಬಾಗ್ಲಿಲ್ಲ, ಆ ಚಿನ್ನದ ಬಾಗಿಲು ಕೆರೆ ಒಳಗಿದಾವೆ ಅಂತ ಒಂದು ಕಥೆ ಇದೆ. ಈ ಕೆರೆ ಒಳಗಡೆ 7 ಕೊಪ್ಪರಕ್ಕೆ ಹೊನ್ನು ನಿಧಿ ಇದೆ ಅನ್ನೋದು ಒಂದು ಪ್ರತೀತಿ ಇದೆ. ಅದನ್ನ ಹುಡಿಕೊಂಡು ಬಂದಿರ್ತಾರೆ ಅವರು ಲಿಪಿ ಜೋಗಿಗಳು. ಇಲ್ಲಿ ಬಂದು ಅದನ್ನ ವಾಮಾಚಾರ ಮಾಡಿ ಅದೇನೋ ಮಾಡಿ ಆ ನಿಧಿಯನ್ನ ಕಬಳಿಸೋದಿಕ್ಕೆ ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಅದು ರಾಜನ್ಗೆ ಗೊತ್ತಾಗತ್ತೆ. ಅವರು ಒಂದು ನರಬಲಿ ಕೊಟ್ಟು ಆ ಕೊಪ್ರಿಕೆ ಹಣವನ್ನ ತೆಗಿಬೇಕಾಗಿರುತ್ತೆ. ಕೊಪ್ರಿಕೆ ಹಣವನ್ನ ಕಾಯ್ತಾ ಇದ್ದಂಥದ್ದು ಈಗ ನಮ್ಮ ಆಕಾಶ್ ಥಿಯೇಟರ್ ಹತ್ರ ಇರುವಂತ ನರಸಿಂಹಸ್ವಾಮಿ ದೇವಸ್ಥಾನ. ಆ ನರಸಿಂಹಸ್ವಾಮಿ ಅಲ್ಲಿ ಸರ್ಪ ಇವೆಲ್ಲ ಒಂದು ಕಾವಲು ಇರ್ತಾರೆ ಅಂತ ಹೇಳ್ತಾರೆ. ಈ ಸಂಚಿಗೆ ಅಡ್ಡ ಆಗಿರುವಂತ ನರಸಿಂಹಸ್ವಾಮಿಯ ವಿಗ್ರಹವನ್ನೇ ಆ ಲಿಪಿ ಜೋಗಿ ಅವರು ಕದ್ದು ಬಿಡ್ತಾರೆ. ಇವತ್ತು ಸಹ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನರಸಿಂಹಸ್ವಾಮಿಯ ವಿಗ್ರಹ ಇಲ್ಲ. ತಗೊಂಬಂದು ಅದನ್ನ ಕೆರೆ ಒಳಗ ಹಾಕ್ಬಿಡ್ತಾರೆ. ಮತ್ತೊಂದು ನರಬಲಿ ಕೊಟ್ಟೆ ಪಡಿಬೇಕು ಅನ್ನೋದನ್ನ ಈ ಕಂಬಳರಾಯನ್ನೇ ಬಲಿ ಕೊಟ್ಟು ಅದನ್ನ ನಿಧಿಯನ್ನ ಕದಿಬೇಕು ಅಂತ ಅವ್ರು ಹೊಂಚಾಗ್ತಾ ಇರ್ತಾರೆ. ಆದ್ರೆ ಇವ್ರಿಗೆ ಆ ಸಂಚು ಗೊತ್ತಾಗಿರೋದ್ರಿಂದ ಅವತ್ತು ಅವ್ರೇನು ರಾಜನ್ನ ಎತ್ತಾಕೊಂಡು ಬರ್ಬೇಕು ಅನ್ನೋ ಸಮಯದಲ್ಲಿ ಯಾರೋ ಒಬ್ಬ ಸೈನಿಕನ್ನ ಒಲಗಿಸಿ ಈ ಕಂಬಳರಾಯರು ಅವ್ರ ಜೊತೆ ಯುದ್ಧವನ್ನು ಮಾಡಿ ಅವ್ರನ್ನ ಸೋಲಿಸ್ತಾರೆ. ಆದ್ರೆ ಇವ್ರ
ಸಂಚು ಸಫಲ ಆಗೋದಿಲ್ಲ, ಆ ಕೊಬ್ಬರಿಕೆ ಹಣನೂ ಯಾರಿಗೂ ಸಿಗೋದಿಲ್ಲ. ಆ ಒಂದು ಕತೆ ನನಗೆ ಐತಿಹಾಸಿಕ ಪುಟಗಳು ಅನ್ನೋ ಪುಸ್ತಕದಲ್ಲಿ ನಮ್ಮ ಕೋಟೆ ರಮೇಶನ್ ಅವರಿದ್ದಾರೆ, ಮತ್ತೆ ನಮ್ಮ ಕೋಟೆ ಸೀನಣ್ಣ ಅಂತ ಇದ್ದಾರೆ, ಅವರು ನನಗೆ ಕೊಟ್ಟಿದ್ರು. ಈ ಕಥೆಯನ್ನ ನಾವು ಒಂದು ನಾಟಕದ ರೂಪಕ್ಕೂ ಸಹ ತರ್ತಾ ಇದ್ದೀವಿ. ಇದಕ್ಕೆ ಸಾಕ್ಷೀಭೂತವಾಗಿ ಇವತ್ತೇನಾಗಿದೆ ಅಂದ್ರೆ 1988ನೇ ಇಸ್ವಿನಲ್ಲಿ ಅಲ್ಲಿ ತೂಬನ್ನ ರಿಪೇರಿ ಬಂತಾರೆ. ಆ ತೂಬು ರಿಪೇರಿ ಮಾಡಿಸುವಂತ ಟೈಮಲ್ಲಿ ಕೆರೆಯನ್ನ ಬಗದ್ರಲ್ಲ, ಅವಾಗ ಏನು ನರಸಿಂಹಸ್ವಾಮಿ ವಿಗ್ರಹ ಕೆರೆ ಒಳಗೆ ಹಾಕಿದ್ರು, ಆ ವಿಗ್ರಹ ಸಿಕ್ತು. 88ನೇ ಇಸ್ವಿನಲ್ಲಿ. ಇವತ್ತು ಆ ವಿಗ್ರಹ ಧರ್ಮಸ್ಥಳದ ವಸ್ತು ಸಂಗ್ರಹದಲ್ಲಿ ಇವತ್ತು ಸಹ ಕುಣಿಗಲ್ನ ನರಸಿಂಹಸ್ವಾಮಿ ವಿಗ್ರಹವನ್ನ ನೋಡ್ಬೋದು. ಆ ದೇವಸ್ಥಾನವನ್ನ ಮುಂದುವರ್ಸಕ್ಕೆ ಚನ್ನಕೇಶವ ವಿಗ್ರಹವನ್ನ ತಮ್ಮಂದು ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರೋದನ್ನ ಇವತ್ತು ಸಹ ಕಣ್ಣಿಂದ ನೋಡ್ಬೋದು. ಆಕಾಶ್ ಥಿಯೇಟರ್ ಹತ್ರ ಇರೋ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಸಹ ನರಸಿಂಹಸ್ವಾಮಿ ವಿಗ್ರಹ ಇಲ್ದಲೆ ಚನ್ನಕೇಶವನ ವಿಗ್ರಹಕ್ಕೆ ಹುಲಿಯೂರು ದುರ್ಗದಿಂದ ತಗೊಂಡ್ಬರ್ತಾರೆ, ಅದನ್ನ ಪೂಜೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪುರಾತತ್ವ ಇಲಾಖೆಯಿಂದ ಅದು ಸಹ ಜೀರ್ಣೋದ್ಧಾರ ಆಗಿದೆ. ಈಗ ಏನು ಧರ್ಮಸ್ಥಳದಲ್ಲಿರುವಂತಹ ವಿಗ್ರಹ ಇದೆಯೋ ಅದೇ ರೀತಿನಲ್ಲಿ ಈಗ ನಮ್ಮ ಯೋಗಿ ಅರುಣ್ ಕುಮಾರ್ ಅವರು ರಾಮನ ವಿಗ್ರಹ ಕೆತ್ತರಲ್ಲ, ಅವ್ರಿಗೆ ಕೊಟ್ಟು ಇನ್ನು ಸದ್ಯದಲ್ಲೇ ಅದು ಪ್ರತಿಷ್ಠಾಪನೆ ಆಗ್ತಾ ಇದೆ. ನಮ್ಮ ಕೋಟೆ ರಮೇಶ್ ಅವರು ಇದಕ್ಕೆಲ್ಲ ಬಹಳ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ಅದು ಮತ್ತೆ ನಮ್ಮ ನರಸಿಂಹಸ್ವಾಮಿ ವಿಗ್ರಹ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಳ್ಳುವಂತ ಕಾಲ ಸನ್ನಿಹಿತವಾಗಿದೆ.